चाची जमदनी स्पीकिंग। अब कैसे हैं? हाँ हाँ मैं अच्छी हूँ। वेरी गुड वेरी गुड वेरी गुड। शुक्रिया शुक्रिया बाय। ಜಾಜನ್ಗೆ ಇಂಗ್ಲಿಷ್ ಹಿಂದಿನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ. ನನ್ನ ಬಾಯ್ ಬರ್ತೆ ಸಿಕ್ಕಾಪಟ್ಟೆ ಬ್ರಿಲಿಯಂಟು. ಯಾವುದೇ ಲ್ಯಾಂಗ್ವೇಜ್ ಆದರೂ ಈಸಿಯಾಗಿ ಮಾತಾಡ್ತೀನಿ. ಈ ಮನೆಯವರೇ ದೊಡ್ಡ ಯಾರು ನನ್ನ ಲೆವೆಲ್ಗಿಲ್ಲ. ಯಾಕೆ ಜಾಜನ್ಗೆ ಹಾಗಂತೀರಾ? ನಮ್ಮ ಯಜಮಾನ್ರಿಲ್ವಾ? ನಿಮ್ಮ ಯಜಮಾನ್ರು ಒಬ್ಬ ಡಬಲ್ ಡಬಲ್ ಡ್ಯಾಮ್ ಫುಲ್. ಅದಕ್ಕೆ ನೀವು ನಮ್ಮ ಯಜಮಾನ್ರನ್ನ ಮೂರ್ಖ ಅಂತ ಹೇಳ್ತಿದ್ದೀರಾ? ಅವ್ನು ಬರೀ ಮೂರ್ಖ ಅಲ್ಲ ಕಣೆ, ಮೂರ್ಖ ಕೆಲಸ ಮಾಡೋದಕ್ಕೂ ನಾಲಾಯಕು. ಇವಿಬ್ರು ಮನೆ ಬಿಟ್ಟು ಕರ್ನಾಟಕದಲ್ಲಿ ಒಂದು ಡೇ ಇರೋಕ್ಕಾಗಲ್ಲ. ಚಡ್ಡಿ ಮನೆಯಲ್ಲೆಲ್ಲ ಕರ್ಕೊಂಡ್ ಬಂದ್ಬಿಡ್ತೀರ. ಆದ್ರೆ ನಾನು ಇಡೀ ಪ್ರಪಂಚದಲ್ಲಿ ಅಮೆರಿಕ, ಲಂಡನ್, ಪ್ಯಾರಿಸ್, ಜಪಾನ್, ಮಲೇಷಿಯಾ, ಸಿಂಗಾಪುರ್, ದುಬೈ ಎಲ್ಲೇ ಹೋಗ್ಲಿ ಆರಾಮಾಗಿ ಬರ್ತೀನಿ. ಐ ಕ್ಯಾನ್ ಮ್ಯಾನೇಜ್ ಮೈ ಸೆಲ್ಫ್ ಯು ನೋ. ಅದಕ್ಕೆ ನಮ್ಮ ಯಜಮಾನ್ರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡ್ಬೇಡಿ. ನಿಮಗೆ ಭಾಷೆ ಗೊತ್ತಿರ್ಬೋದು, ಆದ್ರೆ ಸಂಸಾರ ಮಾಡದೆ ಗೊತ್ತಿಲ್ಲ. ನಮ್ಮ ಯಜಮಾನ್ರು ನನ್ನ ಎಷ್ಟು ಚೆನ್ನಾಗಿ ಲವ್ ಮಾಡ್ತಾರೆ ಗೊತ್ತಾ? ಪಲ್ಲು ಡೋಂಟ್ ಟಾಕ್ ರಬಿಶ್. ಪ್ರಾಣಿ ಪಕ್ಷಿಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಸಂಸಾರ ಮಾಡುತ್ತೆ. ಅದಕ್ಕೇನು ಎಜುಕೇಶನ್ ಬೇಕೇನೆ? ನಾನು ಕಲ್ತಿರೋ ವಿದ್ಯೆ ಲ್ಯಾಂಗ್ವೇಜಸ್ ಇದೆಯಲ್ಲ ಅದನ್ನ ಬ್ರಹ್ಮ ವಿದ್ಯೆ ಅಂತಾರೆ. ನಿನ್ ಗಂಡ ಒಬ್ಬ ಫೂಲ್ ಕಣೆ. ಆಕ್ಚುಲಿ ಫೂಲು ಅಲ್ಲ, ಫೂಲು. ನೀವು ಹೀಗೆಲ್ಲ ನಮ್ಮ ಯಜಮಾನ್ರನ್ನ ಸುಮ್ಮನೆ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸಾಕು ಸುಮ್ಮನೆ. ನಿಮ್ಮ ಯಜಮಾನಿಗೆ ಮಸಾಲೆ ದೋಸೆ ತಿನ್ನೋಕೆ ಅಂತ 200 ರೂಪಾಯಿ ಬಿಸಾಕಿದ್ರೆ ಸಾಕು, ನಾನು ಹೇಳಿದ ಮನೆ ಹಾಳು ಕೆಲಸ ಎಲ್ಲ ಮಾಡ್ತಾರೆ. ಇದು ಬಿಟ್ಟು ಹಾಕು, ಇಂಡಿಯಾ ಕ್ಯಾಪಿಟಲ್ ಯಾವುದು ಅಂತ ಕೇಳು, ಅದು ಗೊತ್ತಿರಲ್ಲ. ಇದು ಬಿಟ್ಟು ಹಾಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಕ್ಯಾಪಿಟಲ್ ಹೋಟೆಲ್ ಎಲ್ಲಿದೆ ಅಂತ ಕೇಳು, ಅದು ಗೊತ್ತಿರಲ್ಲ. ನಿನಗೆ ಗೊತ್ತಿಲ್ಲ, ನಿನ್ನ ಗಂಡನ್ ಗೊತ್ತಿರುತ್ತಾ? ಇದು ಹಾಳಾಗೋಗ್ಲಿ ಕಣ. ಕ್ಯಾಪಿಟಲ್ ಅಲ್ಲಿ ಕ್ಯಾಪಿ ಫಸ್ಟ್ ಬರುತ್ತಾ, ಅಲ್ಲಿ ಫಸ್ಟ್ ಬರುತ್ತಾ ಅಂತ ಕೇಳು, ಅದು ಗೊತ್ತಿರಲ್ಲ. ಅಂದ್ರೆ ನೀವು ಹೇಳೋದೇನು ನಿಮ್ಮ ತರ ಎಲ್ಲ ಭಾಷೆನೂ ಕಲ್ತಿರ್ಬೇಕು ಅಂತಾನೆ? ಅಫ್ಕೋರ್ಸ್ ಪಲ್ಲು. ನಾನು ನೋಡು ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ, ರಾಜಸ್ಥಾನಿ, ಭೋಜ್ಪುರಿ, ಗುಜರಾತಿ, ಮರಾಠಿ ಎಲ್ಲ ಲ್ಯಾಂಗ್ವೇಜಸ್ಸು ಸೂಪರಾಗಿ ಮಾತಾಡ್ತೀನಿ. ಆದರೆ ನಿನ್ನ ಗಂಡನಿಗೆ ಕನ್ನಡ ಒಂದು ಬಿಟ್ಟು ಬೇರೆ ಯಾವ ಲ್ಯಾಂಗ್ವೇಜಸ್ಸು ಟಾಕ್ ಮಾಡೋಕ್ಕೆ ಬರಲ್ಲ. ಇನ್ಫ್ಯಾಕ್ಟ್ ಕನ್ನಡನೂ ನೆಟ್ಟಿಗೆ ಟಾಕ್ ಮಾಡೋಕ್ಕೆ ಬರಲ್ಲ. ಐ ಥಿಂಕ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ನಾಟ್ ಓನ್ಲಿ ಬಿಟ್ಲ, ಯು ಆಲ್ಸೋ. ಸೊ ಕೈ ಕಟ್ ಬಾಯ್ ಮುಚ್ಚ. ಅಣ್ಣಯ್ಯ, ಇದರಲ್ಲಿ 10,000 ರೂಪಾಯಿ ತಗೊಂಡ್ರೆ ಏನಾಗುತ್ತೆ? ಹೇ ದೇವರ ಕೊಟ್ಟಂಗೆ ಎಂಥ ಪ್ರಶ್ನೆ ಅಂತ ಕೇಳ್ತೀಯ? ಇದರಿಂದ ನೀನು 10,000 ರೂಪಾಯಿ ತಗೊಂಡ್ಬಿಟ್ರೆ ಇಲ್ಲಿ ನನಗೆ 10,000 ರೂಪಾಯಿ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಾಳೆ ಪೇಪರಲ್ಲೂ ಬರುತ್ತೆ. ಲೇ, ನೀನು ಇಲ್ಲಿ 10,000 ರೂಪಾಯಿ ತಗೊಂಡ್ಬಿಟ್ರೆ ನಾಳೆ ಪೇಪರಲ್ಲಿ ಏನಂತ ಬರುತ್ತಮ್ಮ? ನಾಳೆ ಬರುತ್ತಲ್ಲ, ನಿಂಗೆ ಗೊತ್ತಾಗುತ್ತೆ. ಬೇಡ ಬೇಡ, ಹುಡುಗಾಟ ಆಡಬೇಡ. ಅದರಲ್ಲಿ 1 ರೂಪಾಯಿನೋ 2 ರೂಪಾಯಿನೋ ಇಲ್ಲೋ, ಅನಾಮತ್ತು 10,000 ರೂಪಾಯಿ ಮೊತ್ತ ಇದೆ. ನಿನಗೇನೆ ಪೆಪ್ಪರ್ಮೆಂಟ್ ಚಾಕ್ಲೇಟ್ ತಿನ್ಬೇಕಂತಾನೆ 5 ರೂಪಾಯಿ ಕೊಡ್ತೀನಿ, ಅದು ಬಿಟ್ಬಿಡು. ಚಾಕ್ಲೇಟ್ ಎಲ್ಲ ನಿನ್ನ ಹೆಂಡತಿಗೆ ತಿನ್ಸು. ನಿನ್ನ ಹೆಂಡತಿ ನಮ್ಮ ಯಜಮಾನ್ರಿಗೆ ಏನು ಹೇಳಿದ್ನು ಗೊತ್ತಾ? ಏನು ಹೇಳಿದಮ್ಮ? ನಮ್ಮ ಯಜಮಾನ್ರು ದಡ್ಡ ಅಂತೆ. ಅದಕ್ಕೆ ಪೇಪರಲ್ಲಿ ಜಾಹೀರಾತು ಕೊಟ್ಟು ಮೇಷ್ಟ್ರು ನಮ್ಮ ಮನೆಗೆ ಕರೆಸಿ ನಮ್ಮ ಯಜಮಾನ್ರಿಗೆ ಎಲ್ಲ ಭಾಷೆ ಕಲಿಸ್ತೀನಿ. ನಿನ್ನ ಜಾಹೀರಾತು ಸಖತ್ತಾಗಿ ಬಂದಿದ್ಯಾ? ಮತ್ತೆ ದುಡ್ಡು ಕೊಟ್ಟು ದೊಡ್ಡ ಸೈಜಲ್ಲಿ ಹಾಕ್ತಿದ್ರೆ ತಮಾಷೆನೇನಮ್ಮ? ಏನ್ ಬಾಬು ಹಂಗಂದ್ರೆ? ನಾಲ್ಗೆ ಸಿಕ್ಕಾಪಟ್ಟೆ ಉದ್ದ ಆಯ್ತು ಅಂತೆ. ನಿಮ್ ಮೆಂಟ್ರ ಮಾನ ಮರ್ಯಾದೆ ತೆಗೆದ್ಮೇಲೆ ಉದ್ದ ಆಗ್ತಾ ಇರ್ತೇನ್ರಿ. ನೋಡ್ರಿ, ಆಗ ಇಷ್ಟು ದೊಡ್ಡ ಸೈಜಲ್ಲಿ ಹಾಕ್ಸಿದೀವಿ. ನಿಮ್ ಮದುವೆ ಫೋಟೋನ ಇಷ್ಟು ದೊಡ್ಡ ಸೈಜಲ್ಲಿ ಹಾಕ್ಸಿದೀವಿ. ನೋಡಿ ಅಂದ್ರೆ ಒಬ್ಬ ಹಿಂದಿ ಮೇಟ್ರು ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ದೊಡ್ಡ ಸೈಜಲ್ಲಿ ಯಾರನ್ನ ಯಾರು ಕೊಡ್ತಾರೇನಪ್ಪ? ಮನೆ ಮಂದಿಗೆಲ್ಲ ಹಿಂದಿ ಬರುತ್ತೆ. ಹೇಳಿದ್ದಿದ್ರೆ ನಾವೇ ಕಲ್ಸ್ಕೊಟ್ಬಿಡ್ತಿದ್ವಿ. ಬಿತ್ಲು ಗಿಡ ಮತ್ತಲ್ಲ ಮನೆ ಕೂಡ ಪಾಠ ತಲೆ ಗೊತ್ತಲ್ಲ ಬಾಬಾ. ಅದಕ್ಕೆ ಆಚೆ ಕಡೆಯಿಂದ ಹಿಂದಿ ಟೀಚರ್ನ ಕರೆಸ್ತಾ ಇರೋದು. ಅಣ್ಣಯ್ಯ, ಸೈಲೆಂಟ್ ಸೈಡಲ್ಲಿ ಬಿಡು. ಜಾಸ್ತಿ ಬಾಲಾಗಿಲ್ಲ ಬಿಚ್ಚಿದ್ಯೋ ನಾನು ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗತ್ತೆ. ನಾನು ಹಿಂದಿ ಮೇಷ್ಟು ಅದು ಈ ಕಡೆ ಬಾಬು. ಸರ್ ಕೂತ್ಕೊಳ್ಳಿ ಸರ್. ಇವರೇ ಬಿಟ್ಲ, ನಾನು ಇವ್ರ ಹೆಂಡತಿ ಪಲ್ಲು. अच्छा कैसा है आप? हम आपके कौन? हिंदी नहीं मालूम? मुल्ला मुस्कुराता ಹೋಗಿ ಹೋಗಿ ಇಂಥ ನನ್ನ ಮಗನಿಗೆ ಹಿಂದಿ ಹೇಳ್ಕೊಡ್ತೀನಿ ಅಂತ ಬಂದೈತಲ್ಲ ಈ ಭಯ. ತಾವು ಯಾರು ಅಂತ ಗೊತ್ತಾಗಲಿಲ್ಲ. ಬಂಗಿರಾಯ ಬಂಗಿರಾಯ ಅಂತ ಚೋಟ ಬಸ. ಇವ್ರಲ್ಲಿ ಸ್ವಲ್ಪ ಹಿಂದಿ ಭಾಷೆ ಹೇಳ್ತೀಯ? ಈಗ ಏನು ಯೋಚನೆ ಮಾಡಬೇಡಿ, ಹಿಂದಿ ಭಾಷೆ ಕಲಿಸೋದ್ರಲ್ಲಿ ನಾನು ಪ್ರವೀಣ. ನೋಡಿ, ಒಂದು ಕೇಂದ್ರ ಸರ್ಕಾರ
ರಾಜ್ಯ ಸರ್ಕಾರದ್ದು, ಒಂದು ಕನ್ನಡ ಸಂಘದ್ದು, ಒಂದು ಹಿಂದಿ ಸಂಘದ್ದು, ಒಂದು ಮರಾಠಿ ಸಂಘದ್ದು. ತುಂಬಾ ಸಂತೋಷ ಆಯ್ತು. ನಮ್ಮ ಯಜಮಾನ್ರು ಒಳ್ಳೆ ಹಿಂದಿ ಕಲ್ಸ್ಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು. ಅಚ್ಚ, ಈಗ ಇವರಿಗೆ ಹಿಂದಿ ಎಷ್ಟು ದಿನದಲ್ಲಿ ಕಲಿಸ್ಕೊಡ್ಬೇಕು? ಉಸಿರಾಡೋದನ್ನು ಕಲಿಸ್ಕೊಡೋದಕ್ಕೆ ಯೋಗ ಟೀಚರ್ 3 ತಿಂಗಳು ತಗೋತಾರೆ. ಸರಿ ಸರಿ, ಎಷ್ಟು ತಿಂಗಳಾಗುತ್ತೋ ಅಷ್ಟು ತಿಂಗಳಲ್ಲೇ ಕಳಿಸ್ಕೊಡಿ. ನಮ್ಮ ಅಣ್ಣಯ್ಯ ದುಡ್ಡು ಕಟ್ತಾನೆ. ಬೇಟಾ, ನನ್ನ ಹೆಸರು ಬೇಟ ಅಲ್ಲ, ವಿಟ್ಲ ಎಮ್ಮೆ. ಸಂತೋಷ. ಎಮ್ಮೆ ಓದಿದ್ಯಾ? ಎಮ್ಮೆ ಅಂದ್ರೆ ಮನೆಯಲ್ಲಿ ಅಂತ. अच्छा, चिंता की कोई बात नहीं, मैं भी मनालिया हूँ. ಕಾಂಬಿನೇಷನ್. इधर आओ. ಅಲ್ಲೋ, ನನಗೆ ನಾಗರ ಗೊತ್ತು, ಇದರ ಯಾವುದು? ಈ ಕಡೆ ಬಾ. ಅದ್ಯಾಕೆ ಅವ್ರ ತಲೆಗೆ ಹಾಗೆ ಹೊಡಿತಿದ್ದಾರೆ? ಅದು ಕುರಿ ತಲೆ ಬಲ್ತಿದೆಯಲ್ಲ ಅಂತ ಚೆಕ್ ಮಾಡ್ತಾ ಇದಾರಮ್ಮ. ತೆಂಗಿನಕಾಯಿ ಬಲ್ತಿದ್ಯಾ ಇಲ್ವ ಅಂತ ಚೆಕ್ ಮಾಡ್ತಾರಲ್ಲ ಹಾಗ? ಏನು ಇಲ್ಲ, ತಲೆ ಒಳಗೆ ಪೂರ್ತಿ ಖಾಲಿ. ನಿಮಗೆ ಇವತ್ತು ಗೊತ್ತಾಯ್ತೆ? ಇವ್ರು ಈ ಮನೆ ಒಳಗಡೆ ಯಾವತ್ತು ಕಾಲಿಟ್ರು ನನಗೆ ಯಾವತ್ತೇ ಗೊತ್ತಾಗೋಯ್ತ್ರಿ. ಏನು ಯೋಚನೆ ಮಾಡಬೇಡಿ, ತಿಂಗಳಿಗೆ 30,000 ರೂಪಾಯಿ ಕೊಡಿ, 3 ತಿಂಗಳಲ್ಲಿ ಇಡೀ ಹಿಂದಿನ ತಲೆ ಒಳಗೆ ತುರ್ಕು ಬಿಡ್ತೀವಿ. ತಿಂಗಳಿಗೆ 30 ಅಂದ್ರೆ 3 ತಿಂಗಳಿಗೆ 90 ಆಯ್ತಲ್ಲ ಯಪ್ಪ. 35,000 ಆದ್ರೂ ಪರವಾಗಿಲ್ಲ. ಒಟ್ನಲ್ಲಿ ನಮ್ಮ ಯಜಮಾನ್ರು ಹಿಂದಿ ಭಾಷೆ ಕಲ್ತು ನ್ಯಾಷನಲ್ ಫಿಗರ್ ಆಗ್ಬೇಕು. ಆ ಒಳ್ಳೆಯ 30 ಕಳ್ಸ್ಕೊಡ್ತೀನಿ ಅಂತ ಇದ್ದೇನೆ. ನೀನು ನೋಡಿದ್ರೆ 35 ಕೊಡ್ತೀನಿ ಅಂತೀಯಲ್ಲ, ಏನು ನಿಮ್ಮ ತಾತನ ಮನೆಯಿಂದ ತಂದು ಕೊಡ್ತೀಯ? ನಾನು ತಾನೇ ಕೊಡ್ಬೇಕು. ಅಣ್ಣಯ್ಯ, ನಾನೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅಡ್ಗಾಲ್ ಹಾಕಕ್ಕೆ ಕಾಯ್ತಿರ್ತೀಯಲ್ಲ, ಇದರಿಂದ ನಿನಗೂ ಬುದ್ಧಿ ಬರ್ಬೇಕು, ನಿನ್ ಹೆಂಡತಿನೂ ಬುದ್ಧಿ ಕಲಿಬೇಕು. ಜಾಸ್ತಿ ಏನಾದ್ರೂ ಮಾತಾಡ್ಯೋ ಆಸ್ತಿಲಿ ಅರ್ಧ ಭಾಗ ಕೊಡ್ಬೇಕಾಗತ್ತೆ. ಚಂಪಾ, ಅವನು ಏನೇ ಮಾಡ್ತಾ ಇದ್ದಾಳೆ? ನಿಮ್ಮ ಅಳಿಯಂದ್ರಿಗೆ ಹಿಂದಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಅಯ್ಯೋ, ರೇಡಿಯೋ ಹಾಕಿದ್ರೆ ಅದ್ರಲ್ಲೇ ಬರ್ತಾ ಇತ್ತು. ಆ ಲೇಡಿ ಮೇಡಮ್ ಬಿಟ್ಟಿಯಾಗೆ ಹೇಳ್ಕೊಡೋರು, ಆದ್ರೆ ಇಲ್ಲಿ ದುಡ್ಡು ಕೊಟ್ಟು ಹೇಳಿಸ್ಕೊತಾ ಇದ್ದಾರೆ. ಇದೊಂದು ಬಾಕಿ ಇತ್ತು ನೋಡಮ್ಮ. ಯಾಕಂತೆ? ಹಿಂದಿ ಕಲ್ತ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಸಿಗುತ್ತಂತೆ. ಅಯ್ಯ, ಕನ್ನಡ ಕಲ್ತವಳು ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಸುಮ್ಮನೆ ದುಡ್ಡು ಬೋಳ್ಸೋದಕ್ಕೆ ಇದೊಂದು ನೆಪ ಅಷ್ಟೇ. मैं अब हिंदी में बात करता हूँ. ಕೆರ್ಕೊಳ್ಳಿ अल्ला, हिंदी में बात करता हूँ. ಕರ್ತಾ ಹೂ. करता हूँ. बसवा, बैल, नरी, यार, चिरते, सीता, नाई, कुत्ता, ಸುವರ್. ಈಗ ನಾನು ನಿನಗೆ ಹಿಂದಿಲಿ ಪ್ರಶ್ನೆ ಕೇಳ್ತೀನಿ, ನೀನು ಹಿಂದಿಯಲ್ಲೇ ಉತ್ತರ ಕೊಡಬೇಕು. ಗತಾಗೆ ಈ ದಡ್ಡ ಬಡ್ಡಿ ಇದಕ್ಕೆ ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರೆ ನೆಟ್ ಉತ್ತರ ಕೊಡಕ್ ಬರಲ್ಲ. ಇನ್ನು ಹಿಂದಿಲಿ ಎಲ್ಲಿ ಉತ್ತರ ಕೊಟ್ಟಾಗ ಡೋಂಟ್ ಡಿಸ್ಟರ್ಬ್ ಮೀ. ಆಯ್ತು ಬಿಡಪ್ಪ. ಆಯ್ತು. ತುಮ್ ಬೆಂಗಳೂರು ಸೆ ಕಬ್ ಆಯೆ? ಮಂಡ್ಯ ಮೇ ಕಬ್ಬು ಬೆಳೀತಾ ಹೇ. ಕಬ್ಬಲ್ಲ, ಮೈ ಬೆಂಗಳೂರು ಸೆ ಕಲ್ ಆಯಾ. कल आया, जल्ली कल ನಮ್ಮ ತಲೆ ಮೇಲೆ ಆಯಾ, ಚಪ್ಪಡಿ ಕಲ್ ಭಿ ಆಯಾ, ರುಬ್ಬುಟ ಕಲ್ ಭಿ ಆಯಾ. ಮಜಾಕ್ ಮತ್ ಕರೋ. ಸುಮ್ಮನೆ ಇರೋ, ತಿಂಗಳ 30,000 ರೂಪಾಯಿ ತಗೊಂಡು ನೀನು ಮಜಾಕ್ ಮಾಡ್ತಾ ಇರೋದು. ನಾನು ಈಗ ಬಂದವನೆ ಕೂತು ಬಿಡ್ತೀನಿ ನೋಡು. ಇಂಥ ಸಿಂಪಲ್ ಹಿಂದಿ ಕಲಿಯೋದಕ್ಕೆ ಇವ್ರಿಗೆ ಯಾಕೋ 30,000 ಕೊಡ್ಬೇಕಿತ್ತು. ಮನೆಯಲ್ಲ ಜಾತಿನ ದಂಡಪಿಂಡ ಇದೆಯಲ್ಲ, ಅದಕ್ಕೆ ಹೇಳಿದ್ರೆ ಕಲ್ಸ್ಕೊಡ್ತಾ ಇತ್ತು. ರಮೇಶ್, ಬಿಡ್ಲ ನೆಪ ಮಾಡ್ಕೊಂಡು ನನ್ನನ್ನ ದಂಡು ಪಿಂಡ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ನೀವು ನನ್ನ ತಂಗಿ ಇಬ್ರು ಕಿತ್ತಾಡ್ಕೊಂಡ್ಬಿಟ್ಟು ನನಗೆ ಇಲ್ಲಿ ತಿಂಗಳ 30,000 ರೂಪಾಯಿ ತಂದಿಟ್ಟಿದ್ರಲ್ಲ, ಯಾವ ಕೊಡೋದು? ನನಗೆ ಬೇಜಾರಾಗ್ತದೆ. ಪಾಂಡ್ರಂಗ, ನಿಮ್ದು ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ ಬಿಡಿ. ಅದು ಪಂಡಿತ್ಜಿ, ನಿಮಗೆ ಹಿಂದಿ ಭಾಷೆ ಬಿಟ್ಟು ಬೇರೆ ಯಾವ್ಯಾವ ಭಾಷೆಗಳು ಬರುತ್ತೆ ಅಂತ? ಕನ್ನಡ ಬರುತ್ತೆ. ಅದು ಬಿಟ್ಟು ಬೇರೆ ಯಾವ ಭಾಷೆ ಬರಲ್ಲ. ಅಂದ್ರೆ ನಾನು ನಿಮಗೆ ತೆಲುಗಲ್ಲಿ ಗಾಡ್ದೆ ಈ ಕಡೆ ರಾರ ಅಂದ್ರೆ ಅರ್ಥ ಆಗಲ್ಲ. ತಮಿಳಲ್ಲಿ ಕಡೆ ಹಿಂಗ ವಾಂಗ ಅಂದ್ರೆ ಗೊತ್ತಾಗಲ್ಲ. ಇಂಗ್ಲೀಷಲ್ಲಿ ಇವು ಸ್ಟುಪಿಡ್ ಅಂದ್ರೆ ಗೊತ್ತಾಗಲ್ಲ. ಇವು ಸ್ಟುಪಿಡ್. ಧನ್ಯವಾದ. ನೀವು ಇವಾಗ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನೀವೇನು ಇಂಗ್ಲೀಷಲ್ಲಿ ಬೈದ್ರೋ ಅದನ್ನ ನೀವು ಅರ್ಥ ಮಾಡಿಸ್ಬಿಟ್ಟು ಹಿಂದಿನಲ್ಲಿ ಬೈಸ್ಬಿಡ್ತೀನಿ. ಸರ್, ನೀವು ಹೇಳ್ಕೊಡಿ ಸರ್. ನೌಕರ್ ಆಯಾ ಅಂದ್ರೆ ಕೆಲಸದ ಆಳು ಬಂದ್ನಾ? ಚೆನ್ನಾಗಿದೆ. ನೌಕರಿ ಮಿಲಿ ಅಂದ್ರೆ ಕೆಲಸ ಸಿಕ್ತಾ? ಸಿಕ್ಕಿಲ್ಲ. आप गरम दूध पीकर आइए. ಅಂದ್ರೆ ತಾವು ಬಿಸಿ ಹಾಲನ್ನ ಕುಡ್ಕೊಂಡು ಬನ್ನಿ. ಕುಡ್ಕೊಂಡ್ ಬರ್ತೀನಿ ತಡೀರಿ. ಅಂದ್ರೆ
ಪ್ರೀತಿ ಏನಿಲ್ಲ ಅಂದ್ರೆ ಅದನ್ನ ಮಾತ್ರ ಚೆನ್ನಾಗಿ ಮಾಡ್ತೀವಿ ನಾವು. ಹಂಗಂದ್ರೆ ನೀನು ಈ 2 ಪದಗಳನ್ನ ಹೋಮ್ವರ್ಕ್ ಮಾಡ್ತಾ ಇರು. ನಾನು ಒಳಗೆ ಹೋಗಿ ತಿಂಡಿ ತಿನ್ಕೊಂಡ್ಬರ್ತೀನಿ. ಮೊದಲು ಪದ ಕರಿ, ಆಮೇಲೆ ವಾಕ್ಯ ರಚನೆ ಮಾಡು ಅಂದ್ಬಿಟ್ಟ ಈ ವಿಚಾರ. ತಿಂಡಿ ತಿನ್ಕೊಂಬ ಹಾಕ್ಬಿಡ್ತೀನಿ. ಪ್ರೊಫೆಸರ್ ಸಾಬ್ ಪರವಾಗಿಲ್ಲ, ಲಕ್ಕಿಗೆ ಹಿಂದಿನ ಬರುತ್ತೆ. ಈ ಲಕ್ಕಿಗೆ ಹಿಂದಿನೂ ಬರುತ್ತೆ, ಲಕ್ಡಿ ಹೊಡೆಯಕ್ಕೂ ಬರುತ್ತೆ. ಅದೆಲ್ಲ ಏನು ಬೇಡ, ಬಾಳೆಕಾಯಿ ಬಜ್ಜಿ ಆಲೂಗಡ್ಡೆ ಮಾಡ. ಇದನ್ನೇ ಹೋಟ್ಲಂತ ತಿಳ್ಕೊಂಡಿದ್ದೀರಾ? ನಾನು ಯಾರು ತಂದ್ಕೊಂಡಿದ್ಯಾ? ಆಜ ಆಜ ಮೈ ಹುಕ್ಕಾರ್ ತೇರಾ ಅಲ್ಲ ಅಲ್ಲ ಇನ್ಕಾರ ತೇರಾ ಆಜ 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 ಆಜ. ಸ್ವಲ್ಪ ಜಾಸ್ತಿ ಆಯ್ತು. ಈ ಶೋಕೈ ನೋಡಿದ್ರೆ ಇಷ್ಟು ಜಾಸ್ತಿ ಆಗಿರುತ್ತಾ? ಇಷ್ಕ್ ಮೇರಿ ಜಾನ್ ಮೇರಾ ಕಬೂಲ್ ಕರ್. ಹಾಡಿಸ್ತೀನಿ. ಏನು ಹೆಚ್ಚಿಕೊಂಡ್ರೆ ಸ್ವಲ್ಪ ಬರ್ತೀರಾ? ಏನೇ ನಿನ್ ಬರತ್ತ? ಈ ಹಿಂದಿ ಮೇಷ್ಟ್ರು ಸ್ವಲ್ಪ ಹೆಚ್ಕೊಂಡ್ಬಿಟ್ಟವ್ರೆ. ನಾನು ನೋಡಿದ ತಕ್ಷಣ ಡುವೆಟ್ ಸಾಂಗ್ ಹಾಡ್ತಾ ಇದ್ದಾರೆ. ವಿಚಾರಿಸ್ಕೊಳ್ಳಿ. ವಯಸ್ಸಾದವರು ಏನೋ ತಮಾಷೆ ಮಾಡಿರ್ಬೇಕಲ್ವೇ? ಯಜಮಾನ್ರೆ, ತಮಾಷೆ ಅಲ್ಲ. ನೀನು ಸ್ವಲ್ಪ ತಪ್ಪಾಗಿ ನಿಂತ್ಕೊಳ್ಳೆ. ನೀಟ್ ವಿಷಯಕ್ಕೆ ನಾನು ಹೋದ್ರೆ ನನ್ನ ತಂಗಿ ನನ್ನ ವಿಷಯಕ್ಕೆ ಬರ್ತಾರೆ. ಸ್ವಲ್ಪ adjust ಮಾಡ್ಕೊ. ನೋಡಿಯಾ, ನನ್ನ ಸುದ್ದಿ ಯಾರು ಬರಲ್ಲ. ಯಾಕಂದ್ರೆ ನಾನು ಪಾಠ ಆಡೋ ಮೇಷ್ಟ್ರು. ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬಂದ್ರೆ ನಾನು ನಿನಗೆ ಆಟ ಪಾಠ ಊಟ ಓಟ ಎಲ್ಲ ಹೇಳ್ಕೊಡ್ತೀನಿ. ಕಬೂತರ್ ಆವ್ 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 ಕಬೂತರ್ ಆವ್ 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 ಕಬೂತರ್. ಮೇಷ್ಟ್ರೆ ಇಷ್ಟೊತ್ತಿನಲ್ಲಿ ಕಾವು ಕಾವಲ್ಲೇ ಕಾಗೆ ಬೋಲಲ್ಲ. ನಾನು ಕಾವ್ ಕಾವ್ ಅಂತ ಕಾಗೆ ಕರೀತಾ ಇಲ್ಲ, ಆವ್ ಆವ್ ಅಂತ ಕಬೂತರ್ ಕರೀತಾರೆ. ಕಬೂತರ್ ಆವ್ ಆವ್ ಆವ್. ಅದನ್ನ ಇಲ್ಲಿ ನಿಂತ್ಕೊಂಡು ಕಲಿಬೇಕೆ? ಕಬೂತರು ಅಡುಗೆ ಮನೆಯಲ್ಲಿದೆ, ಅದಕ್ಕೆ ಕರೀತಾರೆ. ಓ, ಹೆಣ್ಮಕ್ಳು ಮಾತಾಡ್ಸೋ ಚಪ್ಲನ ಯಾಕೆ ನನ್ನನ್ನೇ ಮಾತಾಡ್ಸಿ? ನಿಮ್ಮನ್ನು ಮಾತಾಡ್ಸಿದ್ರೆ ಕಬೂತರ್ ಮಾತಾಡ್ಸಂಗೆ ಆಗತ್ತಾ? ಅಲ್ಲಿ ಕಬೂತರ್ ಇದೆ, ಇದು ಮುದಿ ಕೋಳಿ. ಅಯ್ಯೋ, ಮೇಷ್ಟ್ರು ಅಂತ ಎಂಥವನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಎಲ್ಲ ನನ್ನ ಕಲ್ಮ ಕಲ್ಮ. ಏನು ಮಾಡ್ತೀರಾ? ನೀವು ಹೀಗೆ ಆಡ್ತಾ ಇದ್ರೆ ನಿಮ್ಮನ್ನೇ ಕೈಮ ಮಾಡ್ಬಿಡ್ತಾರೆ. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಒಳಗೆ ಕಬೂತರ್ ಇತ್ತು, ಬಂದೇ ಬಿಟ್ಟಲ್ಲ. ಊಟ ಆಯ್ತಲ್ಲ, ಇನ್ನೇನಾಗಬೇಕಾಗಿತ್ತು? ಬಿಸಿ ಹಾಕೊಡಲ್ವಾ? ಹಾಲು ಕೊಡೋದಕ್ಕೆ ನಾನು ನಿಮ್ಮ ಹೆಂಡತಿ ಅಲ್ಲ. ಕೋಪ ಯಾಕೆ ಮಾಡ್ಕೋತಿದ್ದೀಲ್ರು ಬಾ? ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಿ ಗೊತ್ತಾ ನೀನು? ಯಾರಿಗೆ ಆಗುತ್ತೈತೆ ಇನ್ನೊಂದುಗೆ ಯಾರೇ ಆಗುತ್ತೈತೆ. ನಕ್ಕೋ, ನಕ್ಕೋ. ಹೀಗೆಲ್ಲ ಮಾತಾಡ್ಬೇಡಿ, ನಾನು ಸುಮ್ಮನೆ ಇರಲ್ಲ. ನಿಮ್ದು ಯಾಕೆ ಇದು ಶಾದಿ ಆಗಿಲ್ಲ? ಆಗುತ್ತೆ, ನನಗೂ ಆಗುತ್ತೆ, ನಿಮಗೂ ಮಾಡಿಸ್ತೀನಿ. ಪಾಪ ಚಂಪ ಇನ್ನು ಎಷ್ಟು ದಿನ ಅಂತ ಒಂಟಿಯಾಗಿರ್ತಾಳೆ. ಮೇಷ್ಟ್ರನ್ನ ಕಟ್ಕೊಂಡು ಮನೆ ಬಿಟ್ಟು ಆಚೆ ಹೋದ್ರೆ ಇನ್ನು ನಿಮ್ಮ ದೇವರ ಕೊಟ್ಟ ತಂಗಿನ ಮನೆಯಿಂದ ಆಚೆ ಓಡಿಸೋದು ಎಷ್ಟೊತ್ತು? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ತರ ಮಾತಾಡ್ತಿರಲ್ಲ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ರಮೇಶ್, ಚಂಪ ಮನೆ ಬಿಟ್ಟು ಆಚೆ ಹೋದ್ರೆ ನಿಮ್ಗೇನ್ರಿ ಲಾಸು? ನನಗಂತೂ ಜನಗಳು ಕೇಳೋ ಪ್ರಶ್ನೆಗೆ ಆನ್ಸರ್ ಕೊಟ್ಟು ಕೊಟ್ಟು ಸಾಕಾಗೋಗಿದೆ. ಮಹಿಳಾ ಸಂಘದಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ. ಶೇಮ ನೀವು. ಬೇಗ ನಿಮ್ಮನ್ನ ಮತ್ತು ನನ್ನ ದೇವರು ಕೊಟ್ಟ ತಂಗಿನ ಒಟ್ಟ ಹಾಕ್ಲಿಲ್ಲ ಅಂದ್ರೆ ನಾನು ಗಂಡಲ್ಲ ಕಟ್ಟ ಕಡೆ ತುಂಡಲ್ಲ. ಪ್ಯಾಸ್ ಅಂದ್ರೆ ದಾಹ. ಚೆನ್ನಾಗಿದೆ ಮೇಟ್ರೆ. ಪ್ಯಾರ್ ಪಿಯಿಂದ ಶುರುವಾಗುತ್ತೆ, ಅಂದ್ರೆ ಪ್ರೀತಿ ಅಂತ. ಪ್ಯಾಸ್ ಅಂದ್ರೆ ದಾಹ, ಅದು ಪಿಯಿಂದ ಶುರುವಾಗುತ್ತೆ, ಪ್ರೀತಿಯ ದಾಹ. ಆಮೇಲೆ ಹಾಸಿ, ಅದು ಪಿಯಿಂದ ಶುರುವಾಗುತ್ತೆ, ಪ್ರೀತಿಯ ದಾಹ ತಗದೇ ಇರುವವನಿಗೆ ಏನು ಗ್ಯಾರಂಟಿ? ತುಂಬಾ ಚೆನ್ನಾಗಿದೆಪ್ಪ. ನಿನ್ನಂತವ್ರಿಗೆ ಹಿಂದಿ ಕಲಿಸ್ಕೊಟ್ಟವ್ರಿಗೆ ನೀನು ಗ್ಯಾರಂಟಿ. ನಿನ್ನ ಫೀಸಿನ ವಿಷಯ ಕುರಿತು ನಿಮ್ಮ ಮೇಲ್ಕೊಂಡ್ರೆ ನಾನು ಏನೋ ಮಾತಾಡಬೇಕು, ಸ್ವಲ್ಪ ಎದ್ದಾಚೆ ಕಡೆ ಹೋಗಿ. ಸರಿ ಬಾಬಾ, ಬರ್ತಾ ಇದ್ದೀರಾ? ಬಿಟ್ರೆ ನಮಸ್ಕಾರ. ನಮಸ್ಕಾರ. ಹೇಳಿ ಪಾಂಡವರೇ. ಏನು ಹೇಳೋದು ಬಿಡ್ರಿ ಗುರುಗಳೇ. ಅಲ್ಲ ನಿಮ್ಮಲ್ಲಿ ಅದು ಎಂಥ ಭಾಷಾ ಪ್ರಾವೀಣ್ಯ ಇದೆ ಅಂತ. ಅಲ್ಲ ಈ ಭಾಷೆ ವಿಷಯ ಬಿಟ್ಟಾಕಿ ನಿಮ್ಮ ಮುಖನೇ ನೋಡ್ಕೊಳ್ಳಿ. ಅದು ಎಂತಹ ತೇಜಸ್ಸಿದೆ, ಅದು ಎಂತಹ ಓಜಸ್ಸಿದೆ ಅಂಥವ್ರು ನೀವು ಇಂಗ್ಲೀಷ್ ಕಲಿದೇನೆ ಆಯುಷ್ಯ ಕಳೆದ್ಬಿಟ್ರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರ. ಅಲ್ಲ ನೀವು ಇಂಗ್ಲೀಷ್ ಕಲಿಯೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಗೊತ್ತಾ? ಈ ನಿಮ್ಮ ಹಿಂದಿ ಅನ್ನೋದು ಏನಿದೆಯಲ್ಲ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಕಲ್ತ್ಕೊಡ್ಬೋದು. ಆವಾಗ ನೀವು ಇಲ್ಲಿರೋ ಇಂಥ ಕಾಂಜಿ ಪಿಂಜಿಗಳಿಗೆ ಹಿಂದಿ ಕಲ್ತ್ಕೊಡೋ ಬದಲು ಅಮೇರಿಕಕ್ಕೋ ಇಂಗ್ಲೆಂಡ್ಗೋ ಹೋಗಿ ಅಲ್ಲಿರೋರಿಗೆ ಹಿಂದಿನ ಇಂಗ್ಲೀಷ್ನಲ್ಲಿ ಕಲ್ಸ್ಕೊಟ್ಟು
ಈ ಡಾಲರ್ ರೂಪದಲ್ಲಿ ದುಡ್ಡನ್ನು ಪಡಿಬೋದು ಇದು. ಹೌದು, ಯಾರು ಹೇಳಿದ್ರಿ ಅದನ್ನ? ಅದೇ ನಾನೇ ಆಸಕ್ತಿ ತೋರಿಸ್ತಿಲ್ವಲ್ಲ. ತೋರಿಸ್ಬೇಕಿತ್ತು ನೀವು. ಅಲ್ಲ, ವಯಸ್ಸು ಬೇರೆ ಆಗೋಗಿದೆ. ಅಮ್ಮಮ್ಮ ಅಂದ್ರೆ ನೀವು ಇನ್ನೆಷ್ಟು ದಿವಸ ಬದುಕಿರ್ತೀರ ಹೇಳಿ? ಒಂದಲ್ಲ ಒಂದು ದಿವಸ ನಮ್ಮ ತಾಯಣಿಗೂ ಗ್ಯಾರಂಟಿ ಹನ್ನೆರಡು ಸತ್ತೋಗ್ಬಿಡ್ತೀರಾ, ಬೀದಿ ಎಣ ಆಗ್ಬಿಡ್ತೀರಾ. ನೀವು ಸತ್ತು ಗುಡ್ಡೆನಲ್ಲಿ ಮಲಗಿರ್ತೀರ. ನಿಮ್ಮ ಅಂತರಾತ್ಮ ಗುಡ್ಡೆಯಿಂದ ಆಚೆಗೆ ಬಂದು ಕೇಳುತ್ತೆ, ಅಯ್ಯೋ ನನ್ನ ಮಗನೇ ಇಂಗ್ಲೀಷ್ ಕಳಿಸ್ತೇನೆ, ನನ್ನ ಬದುಕನ್ನ ಬರ್ಬಾದಿಸ್ ಮಾಡ್ಬಿಟ್ಟಲ್ಲ ಅಂತ ರೊಚ್ಚಿಗೆದ್ದು ಎಡಗಾಲಿಂದ ಎದೆಗೆ ಎಗ್ರಿ ಬಡಿಯುತ್ತೆ. ಅದಕ್ಕೆ ಏನು ಅಂತ ಆನ್ಸರ್ ಮಾಡ್ತೀರ. ಅಲ್ಲ, ಆನ್ಸರ್ ಮಾಡೋದಕ್ಕೆ ನೀವು ಎಲ್ಲಿರ್ತಾರೆ ಹೇಳಿ? ನಿಮ್ಮನ್ನೆಲ್ಲ ಗೆದ್ದಳುಗಳು ಹಂಗೆ ತಿಂದಾಕ್ಬಿಟ್ಟಿರ್ತಾರೆ. ಅಲ್ಲ, ಈಗಲೂ ಏನು ಕಾಲ ಮಿಂಚಿಲ್ಲ. ನೀವು ಇಂಗ್ಲೀಷ್ ಕಲಿತೀನಿ ಅಂದರೆ ನಾನು ₹1 ಎಷ್ಟು ಹೇಳಿ? ₹1 ಒಂದೇ ₹1 ತೆಗೆದುಕೊಳ್ಳೋದೇ ಫ್ರೀಯಾಗಿ ಕಲ್ಸ್ಕೊಟ್ಬಿಡ್ತೀನಿ. ನಿಮ್ಗೆ ಆಸಕ್ತಿ ಇರಬೇಕು ಅಷ್ಟೇ. ಕಲಿತೀರಾ? ಕಲ್ಸೋರು ಎಲ್ಲಿ ಸಿಗ್ತಾರೆ? ದಯವಿಟ್ಟು ಕಲ್ಸ್ಕೊಡಿ ನನಗೆ. ಇವತ್ತಿಂದಲೇ ಪಾಠ ಶುರುವಾಗಲಿ. ಶುರು ಮಾಡಿ. ಗುರುಗಳು ಸ್ವಲ್ಪ ಭಯ ಭಕ್ತಿ ನಮಸ್ಕಾರ ಓಕೆ. ಈಗ ನೋಡಿ, ಎದುರುಗಡೆ ಯಾರಾದರೂ ಒಬ್ರು ಬಂದಾಗ, ಅದರಲ್ಲೂ ವಿಶೇಷವಾಗಿ ಈ ಹೆಣ್ಣು ಮಕ್ಕಳು ಬಂದಾಗ ಹಿಂದೆ ಮುಂದೆ ನೋಡಿದ್ರೆ ಮೊದಲಿಗೆ ಗುಡ್ ಮಾರ್ನಿಂಗ್ ಅನ್ಬೇಕು. ಗುಡ್ ಮಾರ್ನಿಂಗ್ ಅಂದ್ರೆ ಮಾಮೂಲಿ ಎಲ್ಲ ಭಾಷೆಲ್ಲೂ ಅದೇ ಮುಂದೆ ನಮಸ್ಕಾರ ಅಂತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿದ ತಕ್ಷಣ ಲವ್ ಮೀ ಅನ್ಬೇಕು. ನಾನು ಚೆನ್ನಾಗಿದ್ದೀನಿ ಅಂತ. ಗುಡ್ ಮಾರ್ನಿಂಗ್ ಲವ್ ಮೀ. ಅದಾಗ್ತಿದ್ದಂಗೆ ಕಮಾನ್ ಕಿಸ್ ಮೀ ಅನ್ಬೇಕು. ಕಾಫಿ ಆಯ್ತಾ ಅಂತ. ಗುಡ್ ಮಾರ್ನಿಂಗ್ ಲವ್ ಮೀ ಕಿಸ್ ಮೀ. ಕಿಸ್ ಮೀ. ಅದಾಗ್ತಿದ್ದಂಗೆ ಇನ್ನು ನೋಡಬಾರ್ದು ಮುಂದೆ ನೋಡಬಾರ್ದು, ಅಗ್ಮಿ ಅಂದ್ಬಿಡ್ಬೇಕು. ನಾನು ಇನ್ನು ಮನೆಗೆ ಹೋಗಿ ಬರ್ತೀನಿ ಅಂದಂಗೆ. ಗುಡ್ ಮಾರ್ನಿಂಗ್ ಲವ್ ಮೀ ಕಿಸ್ ಮೀ ಅಗ್ಮಿ. ಅಲ್ಲ, ಅದನ್ನ ಇಲ್ಲೆಲ್ಲ ಹೇಳ್ಕೊಂಡ್ರೆ ಪ್ರಯೋಜನಕ್ಕೆ ಬರಲ್ಲ. ಒಂದು ಕೆಲಸ ಮಾಡಿ, ಅಲ್ಲಿದಾರಲ್ಲ ಅವ್ರು ನಮ್ಮ ಮೆಂಡ್ರು, ಇವಿಷ್ಟು ಅವ್ರಿಗೆ ಹೇಳಿ, ನನಗೇನು ಬೇಜಾರಾಗಿಲ್ಲ, ನಿಮ್ಗೆ ಗೊತ್ತಾಗುತ್ತೆ. ಗುಡ್ ಮಾರ್ನಿಂಗ್ ಲವ್ ಮೀ ಕಿಸ್ ಮೀ ಅಗ್ಮಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಲವ್ ಮೀ ಏನು ಹೇಳ್ತಿದ್ದೀರಾ ನೀವು? ಕಿಸ್ ಮೀ ಅಗ್ಮಿ. ಗೊತ್ತಾಯ್ತಾ? ಈ ನೆಕ್ಸ್ಟ್ ನನಗೂ ಹೀಗೆ ಕಾಟ ಕೊಡ್ತಾ ಇದ್ದಿದ್ದು. ಗಂಡನಂತೂ ಹತ್ರ ಸೇರ್ಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಮಚ್ಚು ಲಾಂಗ್ನೆಲ್ಲ ಪಕ್ಕದಲ್ಲಿ ಇಡ್ರಿ. ಅಡ್ಗೆ ಮನೆಯಲ್ಲಿ ಕುಡ್ಕೊಲಿದೆ, ತಂದು ಮೂಗು ಇದ್ಬಿಡ್ಲಾ? ಗುಡ್ ಮಾರ್ನಿಂಗ್ ಲವ್ ಮೀ ವಯಸ್ಸಿಗೆ ಮರೆದು ಕೊಟ್ಟು ಸುಮ್ಮನೆ ಈ ಹಿಂದಿಗೆ ನಮ್ಮ ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ಕಿಸ್ ಮೀ ಅಗ್ಮಿ. ಅಯ್ಯೋ, ಇವ್ರ ಹತ್ರ ಏನಂತಪ್ಪ? ಇನ್ನೊಬ್ಬ ಮೇಷ್ಟ್ರನ್ನ ಕಳಿಸ್ತೀನಿ ಬಿಡಿ. ಗುಡ್ಡಕರ ಯಾರಿವರು? ಶಾಲಿನಿ ಅಂತ ಕಣ, ಪಲ್ಲು ಕರ್ಕೊಂಡ್ ಬಂದಿರೋ ಹೊಸ ಹಿಂದಿ ಟೀಚರ್. ಹಲೋ, ನಾನು ಹಿಂದಿ ಟೀಚರ್ ಅಷ್ಟೇ ಅಲ್ಲ, ಡ್ಯಾನ್ಸ್ ಕೂಡ ಹೇಳ್ಕೊಡ್ತೀನಿ. ಬಿಟ್ಲಂಗೆ ಹಿಂದಿ ಹೇಳ್ಕೊಟ್ಟಾದ್ಮೇಲೆ ಇವ್ರು ನನಗೆ ಹಿಂದಿ ಹೇಳ್ಕೊಡ್ತಾರಂತ ಹೋಗೋಕೆ ಅನುಕೂಲ ಆಗುತ್ತೆ. ಅಣ್ಣಯ್ಯ, ತಿಂಗಳಿಗೆ ಇವರಿಗೆ 35,000 ರೂಪಾಯಿ ಸಂಬಳ ಕೊಡ್ಬೇಕಾಗುತ್ತೆ, ರೆಡಿ ಮಾಡ್ಕೊ. ಶಿವನೇ, ಹೋದ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿ ಅಂತ ಮತ್ತೆ ಬಂದ್ಬಿಡ್ತಾರಪ್ಪ. ಟೀಚರಮ್ಮ ನಮಸ್ಕಾರ. ನಾನು ಪಾಂಡ್ರಂಗ ಗಡ್ಡಗಲಿ ಅಂತ, ಈ ಮನೆ ಯಜಮಾನ. ಅದು ನೀವು ಕಂದಲಿಗೆ ಎಲ್ಲ ಹೇಳಿಕೊಟ್ಟು ಆದಮೇಲೆ ಸಪ್ರೇಟಾಗಿ ನನಗೆ ಸಿಕ್ಕಿ ನಾನು ನೀವು ಸೇರಿಕೊಂಡು ನಿಮ್ಮ ಸಂಭಾವನೆ ವಿಚಾರವಾಗಿ ಸ್ವಲ್ಪ ಸಂಭಾಷಣೆ ನಡೆಸೋಣ. ಇಲ್ಲೇ ಮಾತಾಡಿ. ಪರ್ಸ್ನಲ್ ಹೇಳಿ ಪಾಂಡುರಂಗ ಅವರೇ, ಏನೋ ಪರ್ಸನಲ್ ಅಂದ್ರಿ? ಅಂತದ್ದು ಇಲ್ಲ. ಅದು ನಾನು ಮೊನ್ನೆ ಓದ್ತೀನಿ, ಅಮೆರಿಕದಲ್ಲಿ ನಡೆದ ಅಕ್ಕ ಸಂಬಳಕ್ಕೆ ಹೋಗ್ಬಿಟ್ಟು ಬಂದೆ ಕಂಡ. ಅಮೆರಿಕ ಹೋಗಿದ್ರಾ? ಅಮೆರಿಕಕ್ಕೆ ನಾನು ತಿಂಗಳಲ್ಲಿ ಒಂದು 2-3 ಸಲ ಹೋಗಿ ಬಂದು ಮಾಡ್ತಾನೆ ಇರ್ತೀನಿ. ಪಾಸ್ಪೋರ್ಟ್ ರೆಡಿ ಆಗಿದೆ. ಅದು ನಾನು ಪ್ರತಿ ಸಲ ಹೋದಾಗ ಪ್ರತಿಯೊಬ್ಬರು ಕೇಳ್ತಾನೆ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಆ ವಲ್ಲಿಶಿ ಶಾಸ್ತ್ರಿ ಅಂತೂ ಬಿಡದೆಲ್ಲ ಕಂಡ್ರೆ ಏರ್ಪೋರ್ಟ್ ಅವ್ರಿಗೆ ಬಂದ್ಬಿಟ್ಟಿರ್ತಾನೆ. ನೀವು ಬಂದಾಗ ಇಲ್ಲೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಯಾಕೆ ಕೊಡಬಾರ್ದು ಅಂತ. ಏನು ಮಾಡೋದು, ಸುಡುಗಾಡಿ ಜೀವ ಡ್ಯಾನ್ಸ್ನಾಗ ಕಲ್ತಿಲ್ಲ. ನನಗೂ ಫಾರಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ಬೇಕಂತ ತುಂಬಾ ಆಸೆ. ಆದ್ರೆ ಏನ್ ಮಾಡೋದು, ನನ್ನ ಹತ್ರ ಪಾಸ್ಪೋರ್ಟ್ ಇಲ್ವಲ್ಲ. ನಮ್ಮಿಬ್ಬರ ಮಧ್ಯೆ ಒಂದು ಡೀಲ್. ನೀವು ನನಗೆ ಡ್ಯಾನ್ಸನ್ನು ಹೇಳ್ಕೊಟ್ಬಿಟ್ರೆ ನಾನು ನಿಮಗೆ ಪಾಸ್ಪೋರ್ಟ್ನ ರೆಡಿ ಮಾಡಿಸ್ಕೊಟ್ಬಿಡ್ತೀನಿ. ಈಗ ನಾನು ಅವ್ರ ಜೊತೆ ಹೋಗಿ ನಾನು ಯಾಕೆ ಡ್ಯಾನ್ಸ್ ಮಾಡಲಿ, ಡ್ಯಾನ್ಸ್ ಮಾಡ್ಬಿಡ್ತೀನಿ. ಮೊದಲ ಬಾರಿಗೆ ಗುರು ಶಿಷ್ಯರ ಕಾಂಬಿನೇಷನ್ ಹೆಂಗಿರುತ್ತೆ? ಹಾಗಿದ್ರೆ ನಾಳೆಯಿಂದಲೇ ನಿಮ್ಮ ಮನೆಯಲ್ಲಿ ಡ್ಯಾನ್ಸ್ ಕ್ಲಾಸ್ ಶುರು. ಲಗ 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 ಲಗ. ಬಂಗಾರಿ ಯಾರೇ ನೀ ಬುಲ್ಬು, ಸಿಂಗಾರಿ ಯಾರೇ ನೀ ಬುಲ್ಬು. ಬೆಂಗಾಲಿ ಹುಡುಗಿನ ಚಿಂಗಾರಿ ಹುಡುಗಿನ ಕಿಚ್ಚಾರಿ ಸೋನು ಯಾರೋ. This nonsense. ಯಾಕೆ ಸ್ಟಾಪ್ ಮಾಡಬೇಕು? ಅಣ್ಣಯ್ಯ, ಶಾಲಿನಿನ ಕರ್ಸಿರೋದು ನಮ್ಮ ಯಜಮಾನ ಹಿಂದಿ ಕಲ್ಸ್ಕೊಡೋದಕ್ಕೆ. ನಿನ್ ಜೊತೆ
ಏನ್ ಮಾಡದಮ್ಮ, ನಾನು ಮತ್ತು ಶಾಲಿನಿ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನ ಅಮೆರಿಕದಲ್ಲಿ ಶೋ ಕೊಡ್ಬೇಕು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ. ಆದ್ರೆ ನಾನು ನೀವಿಬ್ರಿಗೂ ಡ್ಯಾನ್ಸ್ ಮಾಡಕ್ ಬಿಡಲ್ಲ. ಹಾಗಾದ್ರೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಹಿಂದಿ ಕ್ಲಾಸ್ ನಡೆಯೋದಕ್ಕೆ ನಾನು ಬಿಡಲ್ಲ. ವೆರಿ ಸಾರಿ ವಿಟ್ಲ, ಇನ್ಮೇಲಿಂದ ನಾನೇ ನಿಂಗೆ ಹಿಂದಿ ಹೇಳ್ಕೊಡ್ತೀನಿ. ಬಲ್ಲು ಆ ಶಾಲಿನ ವಾಪಸ್ ಕಳಿಸ್ಕೊಡು, ಇಲ್ಲಾಂದ್ರೆ ಆ ಶಾಲಿನಿ ನಿಮ್ಮಣ್ಣನ ಅಮೆರಿಕಾಗ ಹಾರ್ಸ್ಕೊಂಡು ಹೋಗಿ ನಿನ್ ಪಾಲಿನ ಆಸ್ತಿನ ಹೊಡ್ಕೊಂಡ್ಬಿಡ್ತಾಳೆ. ಅಣ್ಣಯ್ಯ, ಇವತ್ತಿಂದ ಡ್ಯಾನ್ಸ್ ಕ್ಲಾಸು ಬೇಡ, ಹಿಂದಿ ಕ್ಲಾಸು ಬೇಡ. ಶಾಲಿನಿ ನೀನ್ ಹೋಗು. ಅಯ್ಯೋ ಬನ್ನಿ ಪಾಂಡುರಂಗ, ನಮ್ಮ ಮನೆಯಲ್ಲೇ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ. ಅಲ್ಲ, ಅದು ಯಾವ ಪುರುಷಾರ್ಥಕ್ಕೆ ನಾವಿಬ್ರು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ. ಅಮೆರಿಕದಲ್ಲಿ ಹೋಗಿ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಕ್ಕೆ. ಶಾಲಿನಿ ಅವರೇ, ನಿಜ ಹೇಳ್ಬೇಕು ಅಂದ್ರೆ ನಾನು ದಾವಣಗೆರೆ ಬಿಟ್ಟು ಮುಂದಕ್ಕೆ ನೋಡೇ ಇಲ್ಲ ಕಣ್ರಿ. ಅಮೆರಿಕಾ ಮ್ಯಾಪಲ್ಲಿ ನೋಡಿದ್ದೀನಿ. ಅಯ್ಯೋ ಶಿವನೇ, ಡೈಲಿ ಬಸ್ ಪಾಸ್ ತಗೊಳಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಇನ್ನು ಪಾಸ್ಪೋರ್ಟ್ ಇಲ್ಲಿಂದ ತಗೊಳ್ಳಿಕ್ಕೆ. ಅದು ನೋಡಿ ಹೇಗಾದ್ರೂ ಮಾಡಿ ನೀವು ನಡೆಸೋ ಹಿಂದಿ ಕ್ಲಾಸನ್ನ ನಿಲ್ಲಿಸಬೇಕು, ಹಾಗೆ ಇವರಿಬ್ಬರಿಗೂ ಬುದ್ಧಿ ಕಲಿಸ್ಬೇಕು ಅಂತ ನಾನೀಗ ನಾಟಕ ಮಾಡಿಬಿಟ್ಟೆ.